ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಮ್ದು ಸೆಕೆಂಡ್ ಡೇ ಆಗಿರುತ್ತೆ. ದಿಲ್ಲಿಲಿ ನಾವೆಲ್ಲ ರೆಡಿಯಾಗಿ ಕುತ್ಕೊಂಡು ಹೊರಟಿದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಗೊತ್ತಾ? ನಾವು ನಿನ್ನೆ ಯಾವ್ದೆಲ್ಲ ಪ್ಲೇಸಸ್ ಎಲ್ಲ ಕವರ್ ಮಾಡಿಲ್ಲ, ಆ ಪ್ಲೇಸಸ್ ಎಲ್ಲ ಇವತ್ತು ಕವರ್ ಮಾಡಿ ನೋಡ್ಕೊಂಡು ಅದಾದ್ಮೇಲೆ ನಾವು ಶಾಪಿಂಗ್ ಹೋಗ್ತಾ ಇದೀವಿ. ಆ ವಿಡಿಯೋ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಆದ್ರೆ ಇವತ್ ನಾವು ಚೆಕ್ಔಟ್ ಮಾಡ್ಬೇಕಿತ್ತು 12 o'clock ಮೇಲೆ. ಆದ್ರೆ ನಾವು ಫುಲ್ ಪೇ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ಅವರೇ ನಮಗೆ ಐಡಿಯಾ ಕೊಟ್ರು. ಸರ್, ನೀವು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ನಾವು ರೂಮ್ ಕೊಡ್ತೀವಿ, ಅಲ್ಲಿ ರೂಮಲ್ಲೇ ಇಡಿ, ನಿಮ್ಗೂ ಕೂಡ ಸೇವ್ ಆಗುತ್ತೆ ದುಡ್ಡೆಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಕೂಡ ಹಾಗೇನೆ ಮಾಡಿ, ಆದ್ರೆ ನೆಕ್ಸ್ಟ್ ನಾವು ಹೊರಗಡೆಯಿಂದ ಓಡಾಡ್ಕೊಂಡೆಲ್ಲ ಬಂದಾಗ ನಮಗೆ ರೂಮ್ ಕೊಡ್ತೀವಿ ನಿಮ್ಗೆ ಫ್ರೆಶ್ ಆಗಕ್ಕೆ. ಆದ್ರೆ ತುಂಬಾ ರಶ್ ಆದ್ರೆ ರೂಮ್ ಕೂಡ ಬೇಕಾಗತ್ತಲ್ವಾ ಅಂದ್ಬಿಟ್ಟು ನಾವು ಕೂಡ ಮಾಡಿ ಚೆಕ್ಔಟ್ ಮಾಡಿ ಸಾಮಾನೆಲ್ಲ ಇನ್ನೊಂದು ಸ್ಟೋರ್ ರೂಮಿಗೆ ಇಟ್ಬಿಟ್ಟು ಬಂದ್ವಿ. ನಾವಿವತ್ತು ಮೆಟ್ರೋದಲ್ಲೇ ಹೋಗ್ತಾ ಇದೀವಿ. ನಾವು ಹೋಗ್ತಾ ಇರೋದು ಕುತುಬ್ ಮಿನಾರ್ ನೋಡ್ಲಿಕ್ಕೆ. ನಿನ್ನೆ ಆ ಪ್ಲೇಸಸ್ ನಮ್ಗೆ ಕವರ್ ಮಾಡಕ್ ಆಗಿರ್ಲಿಲ್ಲ. ಅದು ಲೋಟಸ್ ಟೆಂಪಲ್ಗೂ ಮತ್ತೆ ಕುತುಬ್ ಮಿನಾರಿಗೂ ನಿಯರೆಸ್ಟೇ ಆಗ್ತಿತ್ತು. ಆದ್ರೆ ನಮಗೆ 2 ಪ್ಲೇಸಸ್ ಕವರ್ ಮಾಡಕ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ಟೈಮ್ ಆಗಿತ್ತು. ಯಾವ್ದೋ ಒಂದ್ ಪ್ಲೇಸಿಗೆ ಹೇಳ್ತಾ ಇದ್ರು ಇಷ್ಟ್ ಗಂಟೆ ಆದ್ಮೇಲೆ 5 o'clock ಮೇಲೆ ಅದು ಕ್ಲೋಸ್ ಆಗುತ್ತೆ, ಹೋಗಕ್ ಆಗಲ್ಲ, 6 o'clock ಮೇಲೆ ಹೋಗಕ್ ಆಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇವತ್ತು ಅದೊಂದ್ ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಅಷ್ಟರಲ್ಲಿ ನನ್ ಮಗಳು ಸನ್ ಗ್ಲಾಸ್ ಹಾಕೊಂಡಿದ್ಲಲ್ವಾ, ಅದನ್ನ ಎಲ್ಲೋ ಬೀಳ್ಸ್ಕೊಂಡ್ಬಿಟ್ಟಿದ್ಲು. ಅವಳು ಜಂಪ್ ಮಾಡ್ಕೊಂಡ್ ಬರ್ತಿದ್ಲು ಸ್ಟೇರ್ ಅಲ್ಲಿ. ನಾವು ಕೂಡ ನೋಡಿಲ್ಲ. ಅಷ್ಟರಲ್ಲಿ ಮೆಟ್ರೋ ಟ್ರೈನ್ ಕೂಡ ಬಂತಲ್ವಾ, ಓಡ್ ಬಂದ್ವಿ. ಅದೆಲ್ಲೋ ಬಿದ್ದೋಗ್ಬಿಟ್ಟಿದೆ. ಅದಕ್ಕೆ ಹಿಂದೆ ತಿರ್ಗಿ ನೋಡಿ ಹುಡುಕ್ತಾ ಇದ್ದಾಳೆ. ಅವ್ರ ಅಪ್ಪ ಹತ್ರ ಒಂದ್ ಸ್ವಲ್ಪ ಬೈಸ್ಕೊಂಡ್ಲು, ನೀಟಾಗಿ ಇಟ್ಕೊಳಕ್ ಆಗಲ್ಲ, ಸ್ವಲ್ಪ ಕಾಸ್ಟ್ಲಿದಲ್ವಾ ಅಂತ ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ಲು. ಅದಾದ್ಮೇಲೆ ಸಮಾಧಾನ ಮಾಡಿದ್ವಿ. ಅವಳಿಗೆ ಕೂಡ ನನಗೂ ಕೂಡ ಬೇಕು ಇವಾಗ ಸನ್ ಗ್ಲಾಸ್ ಅಂತ ಹೇಳ್ತಾ ಇದ್ಲಿ. ಇದಕ್ಕೆ ನಂದನ್ನೇ ಕೂಡ ಕೊಟ್ಟೆ. ಇವಾಗ ನಾವು ಟಿಕೆಟ್ಸ್ ಕೂಡ ತಗೊಬೇಕಾಗುತ್ತೆ. ನಂಗೆ ಟಿಕೆಟ್ಸ್ ಎಷ್ಟು ಅಂತ ಗೊತ್ತಿಲ್ಲ. ಟಿಕೆಟ್ಸ್ ಅಪೋಸಿಟ್ ಸೈಡ್ ಅಲ್ಲಿ ಟಿಕೆಟ್ ಕೌಂಟರ್ ಇತ್ತು. ನಮ್ಮ ಮನೆಯವ್ರು ಹೋಗಿದ್ರು ತಗೊಂಬರಕ್ಕೆ. ಆದ್ರೆ ನಾವು ವೇಟ್ ಮಾಡ್ತಾ ಇದ್ವಿ ಈ ಕಡೆ. ಅಷ್ಟರಲ್ಲಿ ಅವಳಿಗೆ ಬೇಜಾರಾಗ್ಬಿಟ್ಟಿತ್ತು. ಅವಳ ಸನ್ ಗ್ಲಾಸ್ ಅಷ್ಟ್ ಚೆನ್ನಾಗಿತ್ತಲ್ಲ, ಕಳ್ದಾಕೊಂಡೆ ಅಂತ. ಆದ್ರೆ ದೃಷ್ಟಿ ಆಗ್ಬಿಟ್ಟಿತ್ತು ಅನ್ಸುತ್ತೆ ತುಂಬಾ ದಿವಸದಿಂದ. ಅವತ್ತಿಂದ ಎಲ್ಲಾ ವಿಡಿಯೋದಲ್ಲೂ ಹಾಕೊಂಡ್ಬಿಟ್ಟಿದ್ಲು, ಎಲ್ಲಾ ಫೋಟೋಸ್ ಅಲ್ಲೂ ಹಾಕೊಂಡ್ಬಿಟ್ಟಿದ್ಲು. ಚೆನ್ನಾಗ್ ಕಾಣಿಸ್ತಾ ಇತ್ತು. ಅಯ್ಯೋ, ಅಷ್ಟ್ ಚೆನ್ನಾಗಿರೋದ್ ಕಳ್ದೋಯ್ತಲ್ಲ ಅಂತ ನನಗೂ ಕೂಡ ಅನ್ನಿಸ್ತಾ ಇತ್ತು. ಅವಳಿಗೆ ಬೇಜಾರಾಗಿ ಅಳು ಬರ್ತಿದೆ, ಆದ್ರೆ ತೋರ್ಸ್ಕೊಂತಿರ್ಲಿಲ್ಲ ಅಳದು. ಅದಾದ್ಮೇಲೆ ಪರವಾಗಿಲ್ಲ ಬಿಡು ಅಂತ ನಂದನ್ನೇ ಕೊಟ್ಟಿದ್ದೆ. ಆದ್ರೆ ಎಷ್ಟು ದೊಡ್ಡವರಾಗಿದ್ದಾರೆ ಮಕ್ಕಳು, ಆದ್ರೂ ಕೂಡ ಒಂದ್ ಸ್ವಲ್ಪನೂ ಜವಾಬ್ದಾರಿ ಅನ್ನೋದು ಇಲ್ಲ ಇವಾಗಿನ ಇದ್ರಲ್ಲಿ. ನಮಗೆ ಇಷ್ಟೊಂದೆಲ್ಲ ಸಿಗ್ತಾನೂ ಇರ್ಲಿಲ್ಲ. ನಮ್ನ ಯಾರು ಇಷ್ಟೊಂದು ಓಡಾಡಕ್ಕೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಲ್ವಾ. ಇವ್ರಿಗೆಲ್ಲ ಕೊಡ್ಸಿ ಮಾಡ್ಸಿದ್ರು ಇವ್ರಿಗೊಂದ್ ಸ್ವಲ್ಪ ಹಾಗೇನೆ ಇರುತ್ತೆ. ಇನ್ನ ಸ್ವಲ್ಪ ಚೇಂಜ್ ಆಗ್ಬೇಕು ಮಕ್ಳು ಇವಾಗಿನ. ಅಷ್ಟರಲ್ಲಿ ಸ್ಕೂಲ್ ಮಕ್ಳು ಕೂಡ ಟ್ರಿಪ್ ಕರ್ಕೊಂಡ್ ಬಂದಿದ್ರು. ನಮಿಗೂ ಕೂಡ, ನಾವು ಕೂಡ ಟ್ರಿಪ್ ಹೋಗ್ತಾ ಇದ್ವಿ. ನಾವು ಎಷ್ಟು ಸರಿ ಧರ್ಮಸ್ಥಳ ಎಲ್ಲ ಕರ್ಕೊಂಡ್ ಹೋಗ್ತಿದ್ರು, ಅಷ್ಟು ಸರಿ ನೋಡಿದೀವಿ ನಾವು. ನಾನು ಹೇಳ್ದೆ ಅಲ್ವಾ ಅವಾಗ್ಲೇ, ನಜ್ದೀಕ್ ಹತ್ರ ಇದೆ. ಇನ್ನು ಏರ್ಪೋರ್ಟ್ ಹತ್ರ ಇರೋದ್ರಿಂದ ಯಾವಾಗ್ಲೂ ಕೂಡ ಒಂದೊಂದ್ ನಿಮಿಷಕ್ಕೂ ಕೂಡ ಫ್ಲೈಟ್ಸ್ ಎಲ್ಲ ಹೋಗ್ತಾ ಇರುತ್ತೆ. ನಾನು ಫ್ಲೈಟ್ಸ್ ಹೋಗ್ಬೇಕಾದ್ರೆ ಕುತುಬ್ ಮಿನಾರ್ ಹತ್ರ ಫೋಟೋಸ್ ತಗೊಬೇಕು ಅಂತ ತುಂಬಾನೇ ಟ್ರೈ ಮಾಡಿದೆ. ಆದ್ರೆ ನನ್ಗೆ ಪರ್ಫೆಕ್ಟ್ ಆಗಿ ಒಂದ್ ಫೋಟೋನು ಬರ್ಲಿಲ್ಲ. ನಾನು ವೆಯ್ಟ್ ಮಾಡಿ ನನ್ನ ಅಮ್ಮಗ್ ತೆಗಿಯಕ್ಕೆ ಅಂತ ಹೇಳಿದ್ದೆ, ಆದ್ರೂ ಕೂಡ ನನಗೆ ಫೋಟೋಸ್ ಅಷ್ಟ್ ಚೆನ್ನಾಗಿ ಬರ್ಲಿಲ್ಲ. ಮಕ್ಳಿಗೆ ಕೂಡ ಫ್ರೀ ಎಂಟ್ರಿ ಇರುತ್ತೆ. ಅವರು ಮಕ್ಕಳು ಫ್ರೀ ಎಂಟ್ರಿಯಲ್ಲೇ ಹೋಗ್ತಾ ಇದ್ರು. ಆದ್ರೆ ನಾನು ಇಲ್ಲಿ ಎಷ್ಟು ಎಂಟ್ರಿ ಫೀಸಸ್ ಎಲ್ಲ ತಗೊಂತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ನನ್ನ ಹೇಳಕ್ಕೆ. ಆದ್ರೆ ಎಂಟ್ರಿ ಫೀಸ್ ಇರುತ್ತೆ ಇಲ್ಲಿ ಗಾರ್ಡನ್ ಕೂಡ ಇದೆ ಹಿಂದೆ. ಒಂದ್ಸರಿ ಎಲ್ಲಾ ಪ್ಲೇಸಸ್ ನೋಡ್ಕೊಂಡ್ ಬಂದ್ಬಿಟ್ರಿ ಎಷ್ಟು ಖುಷಿ ಆಗುತ್ತಲ್ಲ. ಯಾರಾದ್ರೂ ಏನಾದ್ರು ಹೇಳ್ಬೇಕಾದ್ರೂ ನನ್ಗನ್ಸುತ್ತೆ ನಾನು ಈ ಪ್ಲೇಸ್ ನೋಡಿದ್ದೀನಲ್ವಾ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ತುಂಬಾ ಕಡೆ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡಿದ್ವಿ. ಆದ್ರೆ ನನ್ ಮೆಮೊರಿನೇ ಫುಲ್ ಆಗ್ಬಿಟ್ಟಿದೆ. ಅಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ನಾನ್ ಕೂಡ ಪೆನ್ ಡ್ರೈವಿಗೆಲ್ಲ ತಗೊಂಡೋಗ್ಬಿಟ್ಟಿದ್ದೆ ಜಾಸ್ತಿ ಆಗ್ಬಿಟ್ರೆ. ಆಮೇಲೆ ವಿಡಿಯೋಸ್ ಕೂಡ ಪ್ರತಿಯೊಂದ್ ಪ್ಲೇಸ್ ಅಲ್ಲೂ ಸ್ವಲ್ಪ ಸ್ವಲ್ಪ ಆದ್ರೂ ವಿಡಿಯೋಸ್ ಮಾಡ್ಕೊಬೇಕು ಅಂತ ನನಗೂ ಕೂಡ ಆಸೆ ಇತ್ತು, ಮೆಮೊರಿಗಾಗಿ ಅಷ್ಟೇ. ಮಾರ್ನಿಂಗ್ ಆಗಿರೋದ್ರಿಂದ ಅವಾಗ ಜನ ಬರ್ತಿದ್ರು, ಅಷ್ಟೊಂದೇನ್ ರಶ್ ಇರ್ಲಿಲ್ಲ. ಕ್ಲಿಯರ್ ಆಗಿ ನಾವು ಪರ್ಫೆಕ್ಟ್ ಪಿಕ್ಚರ್ಸ್ ನ ತಗೊಬೋದಿತ್ತು. ಆದ್ರೆ ನನ್ಗೆ ಅದೇ ಹೇಳ್ತಾ ಇದ್ದೆ ಅಲ್ವಾ, ಅಷ್ಟು ಎಲ್ಲಿಂದ ನಿಂತ್ಕೊಂಡು ನಾವು ಕವರ್ ಮಾಡ್ಬೇಕು, ನಮ್ಗೆ ಫ್ಲೈಟ್ ಹೋಗುವಾಗ ಫೋಟೋ ಬರ್ಬೇಕು ಅಂತ ಗೊತ್ತೇ ಆಗ್ಲಿಲ್ಲ. ನಾನು ಅಂತೂ ವಿಡಿಯೋಸ್ ಎಲ್ಲ ತಗೊಂಡೆ, ಆದ್ರೆ ಫೋಟೋಸ್ ಅಂತೂ ತಗೊಳಕ್ಕೆ ಆಗ್ಲಿಲ್ಲ. ಎಷ್ಟು ಚೆನ್ನಾಗಿದೆ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು.
ಆಲ್ಮೋಸ್ಟ್ ನಾವು ನೋಡೋ ಪ್ಲೇಸಿಗೆಲ್ಲ ಹೋದಾಗ ನಮಗೆ ಸಿಕ್ಕವರೆಲ್ಲ ಸೌತ್ ಇಂಡಿಯನ್ಸೇ ಇದ್ರು. ನಮ್ ಕೇರಳ, ತಮಿಳ್ನಾಡು, ಕರ್ನಾಟಕದವರೇ ಇದ್ವಿ. ನಾನು ಕೂಡ ಕರ್ನಾಟಕದವರು ಮತ್ತೆ ಕೇರಳದವ್ರು ಕೂಡ, ನಾವು ಕೂಡ ಅವ್ರ ಹತ್ರ ಫೋಟೋಸ್ ಎಲ್ಲ ತಗಸ್ಕೊಂಡ್ವಿ. ಅವ್ರು ಕೂಡ ಫೋಟೋಸ್ ಕ್ಲಿಕ್ ಮಾಡ್ಕೊಡಿ ಅಂದ್ರು. ಫುಲ್ ಫ್ಯಾಮಿಲೀಸೇ ಬಂದ್ಬಿಟ್ಟಿದ್ರು, ತುಂಬಾ ಜನ ಬಂದ್ಬಿಟ್ಟಿದ್ರು. ನಾವು ಕೂಡ ಪಾಪುನ್ ಮಿಸ್ ಮಾಡ್ಕೊಂತ ಇದ್ವಿ, ಅವನು ಇರ್ಬೇಕಿತ್ತಂತ. ಆದ್ರೆ 10 days ವರೆಗೆ ಅವನು ಇವಾಗ್ಲೇನೆ ಒಂದ್ ಸಿಟಿ ಕರ್ಕೊಂಡು ಹೋದ್ರು, ಮನೆಗೆ ಹೋಗೋಣ ಅಂತಾನೆ. ಅವನಿಗೆ ಆಗಲ್ಲ, ಹೊರಗಡೆ ಎಲ್ಲ ಅಷ್ಟು ಬರಕ್ ಇಷ್ಟಪಡಲ್ಲ ಅವನು. ಅದಕ್ಕೋಸ್ಕರ ಕರ್ಕೊಂಡ್ ಬಂದಿಲ್ಲ ಅಷ್ಟೇ. ಮುಂದೆ ನೆಕ್ಸ್ಟ್ ಅವನಿಗೆ ಬುದ್ಧಿ ಬಂದಾಗ ನಾನ್ ಕೂಡ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅಡ್ಜಸ್ಟ್ ಆಗ್ಬೇಕಲ್ವಾ ಎಲ್ಲಾ ಪ್ಲೇಸಿಗೂ. ಅದಕ್ಕೋಸ್ಕರ ನಾವು ಯಾವ ಪ್ಲೇಸಿಗೂ ಕರ್ಕೊಂಡ್ ಬರಕ್ ಆಗ್ಲಿಲ್ಲ. ನೆಕ್ಸ್ಟ್ ನೋಡೋಣ, ಇನ್ನ ಯಾವ್ದಾದ್ರು ಪ್ಲೇಸಸ್ ನಾವು ಟ್ರಿಪ್ ಪ್ಲಾನ್ ಮಾಡಿದ್ರೆ ಖಂಡಿತವಾಗ್ಲೂ ಅವನನ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಇವಾಗ ನೋಡಿ ಒಂದ್ ಫ್ಲೈಟ್ ಬರ್ತಾ ಇದೆ. ನನ್ಗೆ ವಿಡಿಯೋ ಅಂತೂ ಮಾಡ್ಕೊಂಡೆ, ನನ್ಗೆ ಫೋಟೋಸೇ ಕ್ಲಿಕ್ ಮಾಡ್ಕೊಳಕ್ ಆಗ್ಲಿಲ್ಲ. ನನ್ ಮಗಳು ಕೂಡ ಅದೇ ಹೇಳ್ತಾ ಇದ್ಲು, ಫೋಟೋಸೇ ಕ್ಲಿಕ್ ಮಾಡ್ಕೊಳಕ್ ಆಗ್ಲಿಲ್ವಲ್ಲ ಅಂತ. ಆ ಈ ಸರಿ ಎಷ್ಟು ಫೋಟೋಸ್ ಅವ್ರ ಪಪ್ಪ ಜೊತೆ ತೆಗೆಸ್ಕೊಂಡಿದ್ದಾರೆ. ಅಷ್ಟೊಂದು ಚಿಕ್ಕ ಮಕ್ಳಿದ್ದಾಗ ನಾವು ಫೋಟೋಸಿಗೆ ಅಷ್ಟೊಂದು ಅವ್ರನ್ನ ಕರಿಬೇಕಿತ್ತು, ಬನ್ನಿ ಫೋಟೋ ತಗೊಳ್ಳೋಣ ಅಂತ. ಅವ್ರಿಗೆ ಅವಾಗ ಇಷ್ಟನೇ ಆಗ್ತಿರ್ಲಿಲ್ಲ. ಇವಾಗ ಅವರಾಗೇನೆ ಫೋಟೋಸ್ ವಿಡಿಯೋಸ್ ಎಲ್ಲ ಅವರು ಮಾಡ್ಕೊಂತಾರೆ, ನಮ್ಗೂನು ಮಾಡ್ಕೊಡ್ತಾರೆ. ಅದಾದ್ಮೇಲೆ ಅವ್ರ ಪಪ್ಪಂಗೆ ಸಿಂಗಲ್ ಫೋಟೋಸ್ ಎಲ್ಲ ಎಷ್ಟೊಂದು ಕ್ಲಿಕ್ ಮಾಡ್ಕೊಟ್ಟಿದ್ದಾರೆ ಈ ಸರಿ. ಅಂದ್ರೆ ಅವ್ರಪ್ಪ ಅಷ್ಟೊಂದು ಫೋಟೋಸ್ ಎಲ್ಲ ಇಂಟ್ರೆಸ್ಟ್ ಪಡಲ್ಲ, ಸುಮ್ನೆ ನಿಂತ್ಕೊಂಡಿರ್ತಾರೆ ಅಷ್ಟೇ. ನಾವಾಗೆ ಕರೆದ್ರೆ ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ ಅಂದ್ರೆ ಅಷ್ಟೇ ತೆಗೆಸ್ಕೊಳ್ಳೋದು. ಈ ಸರಿ ಅಂತೂ ಅವ್ರ ಅಪ್ಪಂಗೆ ತುಂಬಾನೇ ಫೋಟೋಸ್ ವಿಡಿಯೋಸ್ ಮಾಡ್ಕೊಟ್ರು. ಅವ್ರಂತೂ ಸಿಂಗಲ್ ಫೋಟೋಸ್ ವಿಡಿಯೋಸ್ ಸಖತ್ತಾಗಿ ತಗೊಟ್ಟಿದ್ದಾರೆ. ಇದೆಲ್ಲ ಒಂದು ಗುಡ್ ಮೆಮೊರೀಸ್ ಆಗಿತ್ತು. ಈ ಸರಿ ನಾವು ನಾರ್ತ್ ಇಂಡಿಯಾ ಟ್ರಿಪ್ ಪ್ಲಾನ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.